ನೋಡಿ, ಸುಮಾರು 1 ತಿಂಗಳ ಹಿಂದೆ ಈ ಎರಡು, ಈ ಹುಡುಗನ ಕಡೆಯವರು, ಈ ಹುಡುಗಿಯ ಕಡೆಯವರು, ಅವರ ತಂದೆ ತಾಯಿ ಸ್ಟೇಷನ್ ಇಂದ ನನಗೆ ಕರೆ ಮಾಡಿದ್ರು. ಕರೆ ಮಾಡಿ ಹೀಗೀಗೆ ತೊಂದರೆಗಳಾಗಿದೆ, ನಾನು ಈ ಹುಡುಗಿಯ ತಾಯಿ ಕಂಪ್ಲೇಂಟ್ ಕೊಡ್ತೇನೆ ಅಂತ ಸ್ಟೇಷನ್ಗೆ ಬಂದಿದ್ರು. ನಾನು ಇಬ್ಬರ ಹತ್ರನೂ ಮಾತಾಡಿದೆ, ಅವರ ಎದುರುಗಡೆನೆ ಮಾತಾಡಿರುವಂಥದ್ದು. ಅದಕ್ಕೆ ಅವರು ಇಬ್ಬರು ಹೇಳಿದ್ರು, ಈ ಹುಡುಗನಿಗೆ 21 ವರ್ಷ ಆಗಲಿಲ್ಲ, ಇನ್ನು 1 ತಿಂಗಳಲ್ಲಿ 21 ವರ್ಷ ಆಗ್ತದೆ. 21 ವರ್ಷ ಆದ ಕೂಡಲೇ ನಾವು ಆ ಹುಡುಗಿಯನ್ನು ಮದುವೆ ಆಗಲಿಕ್ಕೆ ರೆಡಿ ಇದ್ದೇವೆ ಅಂತ ಅವರ ಮಾತನ್ನ ಅವ್ರು ನನ್ನ ಹತ್ರ ಹೇಳಿದ್ರು, ಹುಡುಗನ ತಂದೆ. ಮತ್ತೆ ಈ ಹುಡುಗಿಯ ಎದುರೇ ಹೇಳಿರುವಂಥದ್ದು. ಆ ನಂತರ ನಾನು ಅವರಿಗೆ ಹೇಳಿದೆ, ಇವರಿಗೂ ಹೇಳಿದ್ದೀನಿ, ಸೊ ಮದುವೆ ಆಗುದಿದ್ರೆ ಮತ್ತೆ ನೀವು ಕೇಸ್ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಸ್ಟೇಷನಲ್ಲಿ ಒಪ್ಪಿಗೆ ಪತ್ರವನ್ನು ಬರ್ಕೊಂಡು, ಮುಚ್ಚಳಿಕೆಯನ್ನು ಬರ್ಕೊಂಡು 1 ತಿಂಗಳು ಕಾಯಿರಿ, ಮದುವೆ ಆಗ್ತದೆ. ನೀವೀಗ ಕಂಪ್ಲೇಂಟ್ ಕೊಟ್ರೆ ಏನು ಪ್ರಯೋಜನ? ಎರಡು ಬೇರೆ ಬೇರೆ ಆಗ್ತದೆ, ಕೇಸ್ ಆಗ್ತದೆ. ಇವರು ಒಪ್ಪಿಗೆ ಇದ್ರೆ 1 ತಿಂಗಳ ನಂತರ ಮದುವೆ ಆಗ್ಬೋದು ಅಂತ ನಾನು ಅವರಿಗೆ ಸೂಚನೆಯನ್ನು ಕೊಟ್ಟೆ. ಮತ್ತೆ ನಾನು ಯಾವತ್ತು ನೀವು ಕಂಪ್ಲೇಂಟ್ ಕೊಡಬೇಡಿ, ನೀವು ಕೇಸ್ ಮಾಡಬೇಡಿ, ಅಲ್ಲ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಅದನ್ನು ಕೇಸ್ ಮಾಡಬಾರ್ದು ಅಂತ ನಾನು ಹೇಳಿಲ್ಲ. ಆನಂತರ 1 ತಿಂಗಳ ನಂತರ ಮೊನ್ನೆ ಹುಡುಗಿ ತಾಯಿ ನನಗೆ ಫೋನ್ ಮಾಡಿದ್ರು, ಈಗ ಹುಡುಗ ಮದುವೆಗೆ ಒಪ್ತಾ ಇಲ್ಲ, ನಾವು ಏನ್ ಮಾಡಬೇಕು ಅಂತ. ನೀವು ಅವ್ರ ಹತ್ರ ಹೋಗಿ ಮಾತಾಡಿ, ಅವರು ಒಪ್ಪುವುದಿಲ್ಲ ಅಂತಂದ್ರೆ ಕಾನೂನಿನಲ್ಲಿ ಯಾವ ಕ್ರಮ ಇದೆ ಆ ಪ್ರಕಾರ ನೀವು ಮುಂದುವರಿಸಿ, ನಮ್ದು ಏನು ಅಬ್ಜೆಕ್ಷನ್ಗಳು ಇಲ್ಲ. ಅವತ್ತು ಕೂಡ ನಾನು ಹೇಳಿರುವುದಾಗಿ, ಮದುವೆ ಆಗುದಿದ್ರೆ ನೀವು ಮುಂದುವರಿಸಿ. ಮತ್ತೆ ನಾವು ಈ ವಿಚಾರದಲ್ಲಿ ಯಾರಿಗೂ ಒತ್ತಡ ಹಾಕೋದಾಗ್ಲಿ, ಯಾರಿಗೂ ಒಂದು ಹುಡುಗಿಯ ವಿಚಾರ ನಮಗೂ ಗೊತ್ತಿದೆ. ನನಗೆ ಹೆಣ್ಣು ಮಕ್ಕಳಿದ್ದಾರೆ, 2 ಹೆಣ್ಣು ಮಕ್ಕಳಿದ್ದಾರೆ. ನಾನು ಅತ್ಯಂತ ಗೌರವ ಕೊಡುವುದು ಮಹಿಳೆಯರಿಗೆ. ನಾನು ಯಾವತ್ತೂ ಅವರಿಗೆ ಅನ್ಯಾಯ ಆಗೋ ರೀತಿಯಲ್ಲಿ ನಡ್ಕೊಂಡಿಲ್ಲ. ನಾನು ಅವರಿಗೆ ಹೇಳಿರುವಂಥದ್ದು ಇದೆ, ಮದುವೆ ಆಗುವುದಿದ್ರೆ ನೀವು ನಾಡಿದ್ದು ಆ ಮುಚ್ಚಳಿಕೆ ಬರೆದು ಕೊಟ್ಟು ನಾವು ಮುಂದೆ ಮದುವೆ ಆಗುವಂತ ವ್ಯವಸ್ಥೆ ಮಾಡಿ. ಯಾವತ್ತವರು ಮದುವೆ ಆಗುದಿಲ್ಲ ಅಂತ ಆ ಹುಡುಗ ಹೇಳಿದಾನೆ, ಕೂಡಲೇ ನೀವು ಕಾನೂನು ಕ್ರಮವನ್ನು ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ. ಬಹುಶಃ ಮಹಿಳೆ ಕೂಡ ಅದನ್ನೇ ಇವತ್ತು ಹೇಳಿರ್ಬೇಕು. ನಾನು ಅವರನ್ನು ತಲುಪುವಂತ ಪ್ರಯತ್ನವನ್ನು ಮಾಡಿದೆ, ಅವರ ಫೋನ್ ನನಗೆ ಸಿಗ್ಲಿಲ್ಲ. ಮತ್ತೆ ಅವರು ಒಮ್ಮೆ ಇವ್ರ ಹತ್ರ ಅವರೇ ಬಂದು ಕುಟುಂಬಸ್ಥರು, ಇಬ್ಬರು ಕುಟುಂಬದವರು ಮಾತುಕತೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಇವರು ಮದುವೆ ಆಗುವುದಿಲ್ಲ, ಇವರು ಕೋರ್ಟಿಗೆ ಕಾನೂನು ಕ್ರಮಕ್ಕೆ ಇವರು ಮುಂದುವರೆದಿದ್ದಾರೆ. ನಾನು ಅದಕ್ಕೆ ಯಾವ ರೀತಿಯ ವಿಚಾರವನ್ನು ಆನಂತರ ನನಗೆ ಅವರು ಕರೆನೂ ಮಾಡಲಿಲ್ಲ, ನಾನು ಮುಂದೇನು ಹೋಗಲಿಲ್ಲ. ನಾನು ಯಾರಿಗೂ ಕೂಡ ಪೊಲೀಸ್ ಇಲಾಖೆಗಾಗಲಿ ಯಾರಿಗೇ ಆಗಲಿ ಅದನ್ನು ಆ ಥರ ಮಾಡಿ ಈ ಥರ ಮಾಡಿ ಯಾವುದೇ ಒತ್ತಡಗಳನ್ನು ನಾನು ಹಾಕಲಿಲ್ಲ. ಒಂದು ಕುಟುಂಬ ಬೆಳೆಯುವುದಿದ್ರೆ ಒಳ್ಳೇದಾಗಲಿ ಅನ್ನೋ ದೃಷ್ಟಿಕೋನದಿಂದ ಈ ವಿಚಾರವನ್ನು ಹೇಳಿದ್ದೇನೆ ಹೊರತು ಬೇರೆ ಯಾವುದೇ ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಮಾಡಬೇಕಂತ ನಾನು ಮಾಡುವುದಿಲ್ಲ, ಮಾಡಲೂ ಇಲ್ಲ. ಪೊಲೀಸ್ ಟೀಮು ನಾನು ಇವಾಗಲೇ DSP ಅವ್ರ ಹತ್ರ ಮಾತಾಡಿದ್ದೀನಿ, ಪೊಲೀಸ್ ಇಲಾಖೆ ಹತ್ರ ಮಾತಾಡಿದ್ದೀನಿ. ಅವರು ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ, ಒಂದು ತಂಡವನ್ನು ರಚಿಸಿದ್ದಾರೆ, ಆ ಮುಖಾಂತರ ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಿಡಿಬೋದು, ಇದು ಒಮ್ಮೆಲೆ ತಗೊಳ್ಳುವಾಗ ಇದೊಂದು 2-3 ದಿವಸದಲ್ಲಿ ಅದರ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಮತ್ತೆ ಎಲ್ಲವನ್ನು ಪೊಲೀಸ್ ಇಲಾಖೆಯ ವಿಚಾರಗಳನ್ನು ಮಾಧ್ಯಮ ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ, ಅದು ತನಿಖೆಗೆ ಅಡ್ಡಿ ಆಗ್ತದೆ. ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹುಡುಗ ಸಿಗದಿದ್ರೆ ಹುಡುಗನ ತಂದೆನಾದ್ರೂ ತರಲಿ ಅಂತ ಹುಡುಗಿಯ ತಾಯಿ ಹೇಳಿದ್ದಾರೆ, ಅರೆಸ್ಟ್ ಮಾಡಿ. ಅದು ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆಯಾ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ. ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇದೆಯಾ ಇಲ್ಲವೋ ಅಂತ ನನಗೆ ಗೊತ್ತಿಲ್ಲ. ಕಾನೂನಿನಲ್ಲಿ ಯಾವುದಕ್ಕೆಲ್ಲ ಅಧಿಕಾರಿಗಳೇ ಪೊಲೀಸ್ ಇಲಾಖೆಗೆ ಅಧಿಕಾರ ಇದೆ, ಅದನ್ನೆಲ್ಲ ಚಲಾಯಿಸಿ ಯಾವ ರೀತಿ ಮಾಡಬೇಕು ಅದನ್ನು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ನೋಡಿ, ನಾನು BJP ಮುಖಂಡರಿಗೆ ನೆರವಾಗ್ತೀರಿ ಅಂತ ಅಲ್ಲ. ಒಂದು ಕುಟುಂಬ ಒಂದಾಗೋದಿದ್ರೆ ನಾವು ಎಲ್ಲದರಲ್ಲೂ ರಾಜಕೀಯವನ್ನು ಮಾಡಬಾರ್ದು, ರಾಜಕೀಯ ಮಾಡುವಲ್ಲಿ ಮಾಡಬೇಕು. ಈಗ ಹುಡುಗಿಯ ತಾಯಿ ಒಪ್ಪಿದ್ದಾರೆ, ಈ ಹುಡುಗನ ಕಡೆಯವರು ಒಪ್ಪಿದ್ರು, ಆಗ ನಾನು ಅವನು ಬೇರೆ ಬೇರೆ ಮಾಡ್ಬೇಕಾ? ಅವರು BJP ಅಂತ ನಾನು ಅವರನ್ನು ಬೇರೆ ಬೇರೆ ಮಾಡ್ಬೇಕಾ ಹೇಳಿ ನೀವೇ? ಈಗ ಅವರಿಬ್ಬರು ಒಪ್ಪುವಾಗ ಹುಡುಗಿಯ ಕಡೆಯವರು ಒಪ್ಪಿದ್ದಾರೆ, ಹುಡುಗನ ಕಡೆಯವರು ಒಪ್ಪಿದ್ದಾರೆ, ಆಗ ನಾವು ಅವರನ್ನು ಬೇರೆ ಬೇರೆ ಮಾಡ್ಬೇಕಾ? ಅಲ್ಲ ಜೋಡಿಸುವಂತ ಕೆಲಸ ಮಾಡ್ಬೇಕಾ? ನಾವು ಯಾವಾಗ್ಲೂ ಜೋಡಿಸ್ಬೇಕು, ಬೇರೆ ಬೇರೆ ಮಾಡುವಂತ ಕೆಲಸಗಳನ್ನು ಮಾಡಬಾರ್ದು. ಅದಕ್ಕಾಗಿ ಅವ್ರಿಗೆ ಹೇಳಿದೆ, ನೀವು ನಾಡಿನವರೆಗೆ ಕಾಯಿರಿ, ಮದುವೆ ಆಗ್ತಾನಲ್ಲ, ಒಂದು ಕುಟುಂಬ ಬೆಳೀಲಿ. ನಾನು ಯಾರು BJP ಕಾಂಗ್ರೆಸ್ ಅಂತ ವಿಚಾರಗಳಲ್ಲಿ ಖಂಡಿತ ಯಾವತ್ತೂ ಮಾಡುವುದಿಲ್ಲ, ಯಾವತ್ತೂ ಇನ್ನು ರಾಜಕೀಯಕ್ಕೆ ಬಳಸುವುದಿಲ್ಲ. ಇವತ್ತು ಕೂಡ ನಾವು ಯಾವತ್ತೂ ಕೂಡ ಆ ಹುಡುಗ ಹುಡುಗಿಯ ವಿಚಾರವನ್ನು ನಾವು ಪಕ್ಷದ ವಿಚಾರದಲ್ಲಿ ಬಳಸುವಂತ ಕೆಲಸವನ್ನು ಮಾಡಲಿಲ್ಲ. ನಾವು ಪಕ್ಷದವರಿಗೂ ಹೇಳಿದ್ದೀನಿ, ಇದರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ನಮ್ಮ ಪಕ್ಷದವರು ಯಾರು ಇದನ್ನು ಇದು ಪರ್ಸನಲ್ ವಿಚಾರ, ಒಬ್ಬ ಹುಡುಗಿಯ ವಿಚಾರ, ಅವರ ಕುಟುಂಬದ ವಿಚಾರ, ಅಂಥದ್ದಲ್ಲಿ ಕಾಂಗ್ರೆಸ್ ಅಶೋಕ್ ರೈ ಯಾವತ್ತು ರಾಜ್ಯಕ್ಕೆ ಮಾಡುವುದಿಲ್ಲ.